ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮತ್ತು ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಬಸವಂತನ ಅವರೇ, ಮಾಲತಣ್ಣ ಸುಂಕದವರೇ, ಎಲ್ಲ ಮಹಿಳಾ ಅಧ್ಯಕ್ಷರೇ, ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯಮಾನ್ಯರಿಗೂ ಮೊದಲಿಗೆ ನನ್ನ ಅನಂತ ವಂದನೆಗಳನ್ನು ತಿಳಿಸುತ್ತಾ, ವೇದಿಕೆ ಮೇಲೆ ಕುರಿತಂಥ ಎಲ್ಲ ಹಿರಿಯರಿಗೂ ನನ್ನ ಅನಂತ ವಂದನೆಗಳನ್ನು ತಿಳಿಸುತ್ತಾ, ರೈತ ಸಂಘ ಈಗಾಗಲೇ ನೋಡ್ಕೊಂತ ಬಂದಿರಿ ನೀವು 45 ವರ್ಷದಿಂದ. ಯಾರು ಏನೋ ಮಾಡ್ಕೊಂತಾನ ನಾವು ನಮ್ಮ ಹೊಲದ ಮನೆಗೆ ಹೋಗ್ಕೊಂತಾನ ಬರ್ತಕ್ಕಂಥ ಕಷ್ಟ ಬಂದಾಗ ಅಷ್ಟ ನಾವು ರೈತರು ಅನ್ನುವಂಥದ ಇವತ್ತೇ ಎಲ್ಲಾದ್ರೂ ಮುಂಚೆ ಒಳಗಡೆ ಏನಾದ್ರು ನಮ್ಮ ಕಷ್ಟ ಬಂದಪ್ಪ ಅಂತಂದ್ರೆ ಹೇಳ್ಕೊಳಕ್ ಹೋಗುದು ನಾವು ಯಾರು ಸ್ಪಂದಿಸುದಿಲ್ಲ. ಯಾಕೆ ಹೇಳ ನಮಗೆ ಬಟ್ಟೆ ಆಗಿದ್ದಾಗ ನಾವು ಮುಗಿದುಕೊಳ್ಳೋಗ್ತೀವಿ, ಅದು ಹತ್ತದೇ ಇಲ್ಲ. ಆ ಕಾರಣದಿಂದ ಇದಿರ್ತಕ್ಕಂಥ ಎಲ್ಲ ನಿಮ್ಮೊಳಗೆ ಹಿರಿಯರು ಮಾಡ್ಕೊಂಡಿರ್ತೀವಿ. ಎಲ್ಲರೂ ತಮ್ಮ ಮಕ್ಕಳಿಗಿರ್ಬೋದು, ನಮ್ಮ ಮನೆ ಹಿರಿಯರಿದ್ದಂಥವ್ರಿಗಿರ್ಬೋದು, ನಾವು ಒಂದು ರೈತ ಸಂಘಟನೆ ಒಳಗೆ ಕೈ ಜೋಡಿಸಿ ನಮ್ಮದೇ ಆದ ಒಂದು ಸಂಘಟನೆ ಮಾಡಿಕೊಂಡು ಈಗ ನಿಮಗೆಲ್ಲ ಈಗ ನಮ್ಮ ಧಾರವಾಡ ಜಿಲ್ಲೆ ಒಳಗಡೆ ಅಂಬೇರ್ಬಾವಿ ಹೋಬಳಿ ಅನ್ನುವಂಥ ಪ್ರಸಿದ್ಧ ಇದೆ. ಎದಕ್ಕಪ್ಪ ಅಂತಂದ್ರೆ ಬೆಳೆ ಬೆದರ ನಿಮಗೆಲ್ಲ ಗೊತ್ತಿದೆ. ನಮ್ಮ ಎಲ್ಲ ತಾಲೂಕು 7 ತಾಲೂಕಿನಾಗೂ ಎಲ್ಲ ಹೋಬಳಿ ಒಳಗೆ ಬೆಳೆ ಬಂದಿಲ್ಲ. ಅಂಬೇರ್ಬಾವಿ ಹೋಬಳಿ ಒಳಗೆ ಬೆಳೆ ಬರ್ತದೆ ಅನ್ನೋದು ಗ್ಯಾರಂಟಿ. ಯಾಕಂದ್ರೆ ನಮ್ಮ ಕ್ಷೇತ್ರನೂ ಹೆಬ್ಬಳ್ಳಿ. ಹೀಗಾಗಿ ಭಾಳ ಮುಂಚೂಣಿ ಒಳಗೈತಿ. ಪ್ರತಿಯೊಬ್ಬರು ರೈತರು ಕೂಡ ನೀವೆಲ್ಲರೂ ಮನಸ್ಕೊಟ್ಟು ಸಂಘಟನೆಯನ್ನು ಬಾಳು ಮಾಡಿ ನಮಗೆ ಬರ್ತಕ್ಕಂಥ ಯಾವುದೇ ಕಷ್ಟ ಸುಖ ಇದ್ರೂ ಕೂಡ ಕೈ ಜೋಡಿಸಿ ನಿಮ್ಮದೇ ಆದ ಒಂದು ಹೋರಾಟವನ್ನು ನಿಮ್ಮೊಳಗೆ ತಯಾರು ಮಾಡಿಕೊಂಡಿರಪ್ಪ ಅಂತಂದ್ರೆ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳು, ಮತ್ತೊಬ್ರು ಯಾರು ಇರ್ಬೋದು, ಅವ್ರು ಮನದ ಮಾಡಿದ್ದಾರೆ. ಇಲ್ಲಿಕ್ಕಂತಂದ್ರೆ ಈ ಅಸೆಕ್ಟವರ್ ಇದ್ದಾಗ ನಾವು ರೈತರಂತೇಳಿ ಹೋಗಿ ಕೇಳಕ್ ಹೋಗಿವಪ್ಪ ಅಂತಂದ್ರೆ ನೀ ಎಂಥ ವಿದ್ಯಾವಂತ ಡಿಗ್ರಿ ಇಂತ ಓದಿಪ್ಪ ಅಂತಂದ್ರು ಆ ಅಧಿಕಾರಿಗಳಿಗಿಂತಲೂ ಹೆಚ್ಚಿನ ಓದಿಪ್ಪ ಅಂತಂದ್ರೆ ಯಾಕಂದ್ರೆ ರೈತ ಉದಾ ಗೊತ್ತಿರುವಂತ ಮಾತು ಒಬ್ಬ ಆರ್ಟಿಸ್ಟ್ಯಾಗ ಹೋದ್ರೆ ನಮಗೆ ಇವ್ರು ಕೆಲಸ ಮಾಡೋದು ಆ ರೀತಿ ತಿಳ್ಕೊಂತಾರೆ. ಅದಕ್ಕೆ ಭಾಳ ಕಿಮ್ಮತ್ ಐತಿ ನಮ್ಗೆ. ಇನ್ನೂ ಮುಂದಿನ ದಿನಮಾನಗಳು ಭಾಳ ಕಿಮ್ಮತ್ ಬರುವಂಥದ್ದೈತಿ. ಆ ಕಾರಣದಿಂದ ಯಾವ ಸಾಲ ಸಮಾಧಾನ ರೈತರ ಮೇಲೆ ಕಷ್ಟ ಸುಖ ಎಲ್ಲರಿಗೂ ಬರೋದೈತಿ. ಆದ್ರೆ ಯಾವ ಕಾರಣಕ್ಕೂ ಜಮೀನು ಮಾರಬೇಡ. ಇವತ್ತು ನಾವು ನಮ್ಮ ನಡೆಯುತ್ತಿದ್ದಾಗ ಸ್ವಲ್ಪ ಸಾಲಕ್ಕೆ ಜಮೀನು ಮಾರಿ ಕಳ್ಕೊಂಡು ಮುಂದೆ ಇರ್ತಕ್ಕಂಥ ಪೀಳಿಗೆಯನ್ನು ನಾವು ಬೀದಿಪಾಲ್ ಮಾಡಿದ್ವಿ ಅಂತಂದ್ರೆ ನಮ್ಮ ಜಮೀನು ತಗೊಂಡವರು ನಮ್ಮ ನಾಳು ಮಾಡ್ಕೊತಾರೆ. ಆ ಕಾರಣಕ್ಕೆ ಯಾವ ಕಾರಣ ಕಷ್ಟ ಬಂದರೂ ಕೂಡ ಮತ್ತೊಬ್ಬರಿಗೆ ಕೈ ಚಾಚಿ ಅನೇಕ ಉಪಕರಣಗಳ ವಿದ್ಯಮಾನ ಆರ್ಥಿಕ ಪರಿಸ್ಥಿತಿಗಳು ಬೆಳವಣಿಗೆ ಸಂಘ ಸಂಸ್ಥೆಗಳಿಗೆ ಸಾಲ ತಗೋರಿ, ನಿರ್ವಹಣೆ ಮಾಡಿ, ಪ್ರಾಮಾಣಿಕತೆಯಿಂದ ನೀವು ಏನೀಗ ಉಳಿಮೆಯನ್ನು ಮಾಡಿಕೊಂಡು ಬಂದಿಲ್ಲ ಆ ಥರ ಎಲ್ಲರೂ ನಡ್ಕೊಳ್ಳಿ. ಆದರೆ ಯಾವ ಕಾರಣಕ್ಕೂ ಎಲ್ಲ ಕಷ್ಟ ಬಂದರೂ ಕೂಡ ಸಂಬಂಧಿಗಳೊಳಗೆ, ವಿಜ್ಞಾನದೊಳಗೆ, ಸಂಘ ಸಂಸ್ಥೆಯೊಳಗೆ ಸಾಲ ಮಾಡಿ, ಸಾಲ ಇರುವಂಥ ವ್ಯವಸ್ಥೆ ಮಾಡಿ ಅಷ್ಟು ಮಾತ್ರ ಯಾರು ಮಾಡಬಾರ್ದು ಅಂತೇಳಿ ನಾವು ದಯವಿಟ್ಟು ಕೈ ಮುಗಿದು ನಾನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಯಾರೋ ಏನೋ ಕಾರ್ಯಕ್ರಮ ನಾವೇನು ಬಿಡ ಏನು ಮಾಡಕ್ ಹೋಗ್ಬೇಡ. ಪ್ರತಿಯೊಬ್ಬರು ಬೆಳೆ ಪರಿಹಾರಕ್ಕಾಗಿ ನಮ್ಮಲ್ಲಿ ಭಾಳ ಒಳ್ಳೆಯ ವ್ಯವಸ್ಥೆ ಐತಿ. ಯಾಕಂದ್ರೆ ಈಗ ನಾನು 30 ವರ್ಷದಿಂದ ನಾವು ಹೆಬ್ಬಳ್ಳಿ ಜಿಲ್ಲೆ ಬಂದೇವಿ. ಈ ಪ್ರಧಾನಮಂತ್ರಿ ಮೋದಿಯವರು ಬಂದ ಮೇಲೆ ಏನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಅಂತ ಏನು ಬಂದಿರ್ತಪ್ಪ, ಅವತ್ತಿನಿಂದ ಇವತ್ತಿನವರೆಗೆ ಯಾರ ಬೆಳೆ ತಪ್ಪದಂಗೆ ತಗೊಂಡಾವಂತ ಅಭಿಪ್ರಾಯ ಹೋಗ್ಯಾರ. ಅದಕ್ಕೆ ಮನ್ಯಾಗ ಹೋಗುದು ಗಟ್ಟಿ ಹೋಗುದು ನೀವು ಏನು ವಿಚಾರ ಮಾಡಿದ್ರು ಕೂಡ ನಮ್ಮ ವಿಚಾರ ಮಾಡಿ ನಾವೇನ ಸಮಯಕ್ಕೆ ಒಂದು ಬೇಡ ಜೀವನ ಮಾಡಂಗಿಲ್ಲ. ನಾವು ರೈತರ ಮಕ್ಕಳಿದ್ದೇವೆ. ನಮ್ಗೆ ಯಾವ ತರದ್ದು ಆದ್ಯತೆ ಯಾಕೆ ಕೊಡೋಲ್ಲ. ಆದ್ಯತೆ ಕೊಡ್ಬೇಕಂದ್ರೆ ಯಾವುದೋ ಒಂದು ಸಂಘ ಹುಟ್ಟು ಹಾಕ್ತಾರೆ. ಆ ಕಾರಣದಿಂದ ನಮ್ಗೆ ಈಗ ಪ್ರೊಫೆಸರ್ ಸ್ವಾಮಿ ಬಾಬಾಗೌಡರು ಈಗ ಮುಂಚೂಣಿ ಒಳಗೆ ನಿಮ್ಮ ಮನೆ ಭಾಗಕ್ಕೆ ಬಂದು ಇದ್ದಂಥ ಸಮಸ್ಯೆ ಆಲಿಸುವಂತ ಯಾರ ಏಕೈಕ ವ್ಯಕ್ತಿ ಅದಾರಪ್ಪ ಅಂತಂದ್ರೆ ಅದು ಕೋಡಿಹಳ್ಳಿ ಚಂದ್ರಶೇಖರ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ಕಾರಣದಿಂದ ಯಾವ ಕಾನೂನಾತ್ಮಕ ವ್ಯವಸ್ಥೆ ಇರ್ಬೋದು, ಆರ್ಥಿಕ ವ್ಯವಸ್ಥೆ ಇರ್ಬೋದು, ನೀವು ಅನೇಕ ಹೊಲದ ಜಂಜಾಟಗಳಿರ್ಬೋದು, ಇಂಥವು ಯಾವ ಸಮಸ್ಯೆ ಇದ್ರೆ ನಿಮ್ಮ ಗ್ರಾಮ ಘಟಕದ ಅಧ್ಯಕ್ಷರು, ತಾಲೂಕಾ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ಯಾವ ಸಿಕ್ಕಿರಪ್ಪ ಅಂದ್ರೆ ಸಾಮಾನ್ಯವಾಗಿ ನೀವು ಎಲ್ಲ ಸದಸ್ಯರು ಕೂಡ್ಕೊಂಡು ಒಂದು ತೀರ್ಮಾನಕ್ಕೆ ಬಂದು ಇರ್ತಕ್ಕಂಥ ಸಮಸ್ಯೆಯನ್ನ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳು ಮನವರಿಕೆ ಮಾಡಿಕೊಂಡ್ರೆ ಮಾತ್ರ ನಮ್ಮ ಸಮಸ್ಯೆ ಬಗೆಹರಿತೈತಿ ಇದಕ್ಕಂತ ಹೇಳಿದ್ರು. ಆ ಕಾರಣದಿಂದ ನೀವೆಲ್ಲರೂ ಒಗ್ಗಟ್ಟಾಗಿ ಯುವಕರನ್ನು ಮುಂದಿಟ್ಟುಕೊಂಡು ಎಲ್ಲ ಹಿರಿಯರನ್ನು ತಿದ್ದುಕೊಂಡು ಅವರಿಗೆ ಪ್ರೋತ್ಸಾಹಿಸಿ ನಾವು ರೈತರದೇವಿ, ರೈತರ ಮಕ್ಕಳದೇವಿ, ನಾವು ಈ ರೈತರಿಗೆ ಮುಂದಿನ ಇನ್ನು 10-20 ವರ್ಷ ಕಳೆದು ಹೋಗುವಂತ ಕಾಲ ಇದೆ. ಯಾಕಂತಂದ್ರೆ ಯಾರೋ ಬಣ್ಣದ ಮಾತಿಗೆ ನಾವು ಒಬ್ಬ ಹೊಲ ಮಾರಾಟಕ್ಕೆ 10 ಲಕ್ಷ ಕೊಟ್ಟರೆ 11 ಲಕ್ಷ ಕೆಲಸ ನಮ್ಮ ಆಸೆ ಆಕಾಂಕ್ಷೆಗಳು ಉಳಿಸಿ ನಮ್ಮನ್ನ ಆ
ಒಂದು ಗುಂಟೆ ಜಾಗ ಇದ್ದಿದ್ರು ನೀವು ಬೆಳಿಬೇಕು. ಅದಕ್ಕೆ ಇಷ್ಟೆಲ್ಲ ಅನೇಕ ಜಂಜಾಟಗಳ ನಮ್ಮ ಸಮಸ್ಯೆಗಳ ನಮ್ಮ ತಾಲೂಕುಗಳ ಜಿಲ್ಲಾವಾಗ ಅದಾವು. ಪ್ರತಿಯೊಂದಕ್ಕೂ ನೀವು ರೈತರಾಗಿ ನಿಮ್ಮ ಒಳಗಿದ್ದಂಥ ಎಲ್ಲ ಕಮಿಟಿ ಸದಸ್ಯರು ಕೂತ್ಕೊಂಡು ಮತ್ತೆ ಹೆಚ್ಚಿನ ಸಂಖ್ಯೆ ಒಳಗೆ ಭಾಗವಹಿಸಿ ಇರ್ತಕ್ಕಂಥ ಯಾವ ಸಮಸ್ಯೆ ಅದಾವ ಅನ್ನೋದನ್ನು ನೀವು ಮನವರಿಕೆ ಮಾಡಿಕೊಂಡು ನಮ್ಮ ತಹಸೀಲ್ದಾರ್ ಆಫೀಸರ್ ಪ್ರತಿಯೊಂದು ತೋಟಗಾರಿಕೆ ಇಲಾಖೆಗಳು ಕಂದಾಯ ಇಲಾಖೆಗಳು ಪ್ರತಿಯೊಬ್ಬರಲ್ಲಿ ಒಂದೊಂದು ಸಮಸ್ಯೆಗಳು ಅದಾವ ರೈತರು. ಆಗ ನಾವು ಏನು ಮಾಡ್ತೀವಿ ಅಂದ್ರೆ ಯಾವ ಜನಪ್ರತಿನಿಧಿ ಕೇಳಬಹುದು ಅಧಿಕಾರಿಗಳು ಕೇಳಬೇಕು ನಮ್ಮ ಯಾರು ಮನಸ್ಸುಕೊಳ್ಳೋದೇ ಓಟ್ ಹಾಕಿಸ್ಕೊಳ್ಳಾಗಿ ನಮ್ಮ ಅಪ್ಪ ಅಂತಾರ, ಓಟ್ ಹಾಕಿಸ್ಕೊಂಡಾರ ನಿಮ್ಮ ಅಪ್ಪ ಅಂತ ಅಧಿಕಾರಿಗಳು ಅಷ್ಟ ಬಂದಾಗ ಬರ್ರಿ ಅಂತಾರ. ನಮ್ದು ಏನಾರ ಒಂದು ಕಾರಣ ಹೇಳಿ ನಮ್ಮಲ್ಲಿ ಕೈ ಸಿಗ್ತಾರೆ. ಅದಕ್ಕೆ ನಮ್ಗೆ ನ್ಯಾಯ ಸಿಗಬೇಕಾದ ನಮ್ಮದೇ ಆದ ಒಂದು ನಿರ್ಧಾರವನ್ನು ಇಟ್ಟುಕೊಂಡು ಈ ದವೆಲೆಲ್ಲ ಹಾಕೊಂಡು ನೀವು ಪ್ರತಿಯೊಬ್ಬರು ಇದು ನಮ್ಮ ಗೋಡ್ ಈ ರೈತ ಅಂದ್ರೆ ಬಂದೂಕ್ ನಿಮ್ಮ ಹೆಗಲ ಮೇಲೆ ಐತೆ ಅಂತ ತಿಳ್ಕೊಂಡು ನೀವು ಬಂದೂಕಿದ್ರೆ ಬಂದೂಕಲ್ಲ ಇದನ್ನ ಹಾಕೊಂಡಿದ್ರೆ ನಮ್ಮದು ರೈತರು ಬಂದೂಕಿದ್ದಾಗ ಪ್ರತಿಯೊಬ್ಬರು ಹಸಿರು ಶಾಲೆಯನ್ನು ಒದಗಿಸಿಕೊಂಡು ನೀವು 5 ಮಂದಿ ಅಧಿಕಾರಿಗಳಿಗೆ ಹೋಗ್ರಿ. ನಾ ಅಕಸ್ಮಾತ್ ನಾ ಏನಾದ್ರು ಉತ್ತರ ಕೊಟ್ಟಂದ್ರೆ ವಿದ್ಯಾವಂತ ಇದ್ರೆ ನಮ್ಮ ಮುಂದೆ ಹೆಣ್ಣು ಮಕ್ಕಳಿಗೆಲ್ಲ ಮಾಡ್ತಾರೆ ಅನ್ನೋದು ಆಚಾರ್ಯಗಳು ನಡ್ಕೊಂಡಲ್ಲಿ. ಆ ಕಾರಣದಿಂದ ಪ್ರತಿಯೊಬ್ಬ ರೈತರು ನಿಮ್ಮದೇ ಆದ ಜಾಗೃತಿ ಮಾಡಿಕೊಂಡು ನಿಮಗೆ ನಡೀಲಾದಂಥ ಸಮಸ್ಯೆಗಳನ್ನು ಮುಂದೆ ಬರುವಂಥ ವ್ಯವಸ್ಥೆ ಮಾಡಿ ಇನ್ನೂ ಅನೇಕ ಸಮಸ್ಯೆಗಳು ಅದಾವು. ಮತ್ತು ಮುಂದಿನ ದಿನಮಾನಗಳ ಎಲ್ಲ ಹಂಚಿಕೊಂಡು ಈಗ ರೈತರ ಕಾರ್ಡ್ ಸದಸ್ಯತ್ವ ಮಾಡ್ಕೊಂಡಿರಲ್ಲ. ನೀವು ಒಂದು ಕಾರ್ಡ್ ನಮ್ಮ ರಾಜ್ಯದಿಂದ ಮಾಡಿಬಿಡ್ತೀವಿ, ಅದನ್ನ ಎಲ್ಲಿ ಹೋದ್ರು ನಿಮಗೆ ಕಿಮ್ಮತ್ತೈತಿ. ಹಾಗಾದ್ರೆ ಈ ಟೂಲ್ ಅಂತೇಳಿ ನಮ್ಮ ಜಮೀನೊಳಗೆ ಮಾಡ್ಯಾರ, ನಮ್ಮ ಒಂದು ರೋಡ್ ಈಗ ನಮ್ಮ ಹೊಲದಾಗ ಯಾವುದೋ ಒಂದು ರೋಡ್ ಐತಿ ಅಂತಂದ್ರೆ ಅದಕ್ಕೆ ಏನು ಕೇಳ್ತಾರೆ ಅವ್ರು ಶುಲ್ಕ ಮಾಡಿ ಅಂತಾರೆ. ಅದಕ್ಕೆ ಒಂದು ಕಾರ್ಡ್ ಇತ್ತಪ್ಪ ಅಂತಂದ್ರೆ ತೋರಿಸಿ ಅಂತಂದ್ರೆ ಅವ್ರು ನೀವು ಶುಲ್ಕ ತಗೊಳ್ಬೋದು. ನೀವು ರೈತರ ನೀವು ನಾವು ತಗೊಳ್ಳೋದು ಬೇಡ, ನಾವು ಎಲ್ಲೇ